ಇವತ್ತಿನ ವಿಡಿಯೋದಲ್ಲಿ ಹೂವಿನ ಮೊಗ್ಗು ಬರುತ್ತಲ್ವ, ಸೊ ಆ ರೀತಿ ಟಾಸಲ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾವು 4x4 ಇಂಚ್ ಅಥವಾ 3x3 ಇಂಚ್ ಆದರೂ ನೀವು ಕಟ್ ಮಾಡ್ಕೋಬೋದು, ಇಲ್ಲ 4x4. ಅದನ್ನು ನಾವು ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೋಬೇಕಾಗುತ್ತೆ, ಒಂದು ಎಡ್ಜಿಂದ ಒಂದು ಎಡ್ಜು. ಮತ್ತು ಅದನ್ನು ಮಡ್ಚಿಬಿಟ್ಟು ಮತ್ತು ಆಪೋಸಿಟ್ಗೆ ನಾವು ಅದನ್ನು ಮತ್ತೆ ಸೆಕೆಂಡ್ ಟೈಮ್ ಮಡ್ಚ್ಕೋಬೇಕಾಗತ್ತೆ. ಮಡ್ಚಿಬಿಟ್ಟು ನಾವೇನು ಡೋರಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಎಡದಿಂದ ಬಲಕ್ಕೆ ಒಂದು ಕಾರ್ನರ್ ಇರುತ್ತಲ್ಲ ಅದನ್ನು ಮಡ್ಚಿಬಿಟ್ಟು ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ಮತ್ತೆ ನಾವು ನೆಕ್ಸ್ಟು ಬಲದಿಂದ ಎಡಕ್ಕೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ಅದು ಒಂಥರ ಪಾಕೆಟ್ ರೀತಿ ಅದು ಕಾಣಿಸುತ್ತೆ, ನೋಡ್ಬೋದು ನೀವು. ಸೊ ನಿಮಗೆ ಅಭ್ಯಾಸ ಇದೆ ಸ್ಟಿಚಿಂಗಲ್ಲಿ ಅಂತಂದರೆ ಎರಡನ್ನೂ ಒಂದೇ ಸರಿನೂ ಸಹ ನೀವು ಮಡ್ಚಿಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಇದು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಾ ಇರೋದು. ಸೊ ನಾವು ಮಾಡಿರೋದನ್ನು ನಾವು ಉಲ್ಟಾ ಮಾಡಿ ಎತ್ತಿಡಬೇಕು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕಲರು, ನೀವು ಯಾವ ಕಲರ್ ತೊಗೊಂಡಿರ್ತೀರೋ ಅದನ್ನು ಸೇಮ್ ಇದೇ ರೀತಿಯೇ ನೀವು ಪ್ರಿಪೇರ್ ಮಾಡಿಕೊಂಡು ಅದ್ರ ಮೇಲೆ ನಾವೇನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಟ್ಟು ಮತ್ತೆ ಎಡದಿಂದ ಬಲಕ್ಕೆ ಅದ್ರ ಮೇಲೆ ಇಟ್ಬಿಟ್ಟು ಹೊಲ್ಕೋಬೇಕು. ಸೊ ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಹೊಲ್ಕೊಳ್ಳಿ. ನಾವಿಲ್ಲಿ ಸಿಂಗಲ್ ಅಂದರೆ ಬೇಸಿಕ್ ಕಲಿಯೋರಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ತೋರಿಸ್ತಾ ಇದ್ದು ಒಂದೇ ಮರ್ಚಿ ಒಂದೇ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಮರ್ಚಿ ಹೊಲಿಬೇಕಾಗುತ್ತೆ. ನೀವು ಕಲರ್ ಕಾಂಬಿನೇಷನ್ ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು, ರೆಡ್ ವಿತ್ ಗ್ರೀನ್ ವಿತ್ ರೆಡ್ ಯಾವ ರೀತಿ ಆದರೂ ಮಾಡ್ಕೋಬೋದು. ಸೊ ಮಾಡಿದಾದಮೇಲೆ ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ ಬಟ್ಟೆನ. ಸೊ ಅದು ನೀವು ಸ್ಟ್ರೈಟ್ ಮಾಡ್ಕೊಂಡಿದ್ದಾದಮೇಲೆ ಫಿನಿಶಿಂಗ್ ಬಂದುಬಿಟ್ಟು ಈ ಥರ ನೀಟಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ಕಾರ್ನರ್ಸ್ ಎಲ್ಲ ಬೇಕಾದರೆ ನೀವು ಸೂಜಿ ಸಹಾಯದಿಂದ ಕಾರ್ನರ್ಸ್ನೆಲ್ಲ ನೀವು ಸ್ಟ್ರೈಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಸೂಜಿನ. ಸೊ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಇದನ್ನು ನೀವು ಲೆಹಂಗಾಗಿ ಯೂಸ್ ಮಾಡ್ಕೋಬೋದು ಅಥವಾ ಬ್ಲೌಸ್ಗಾನ ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಈಸಿ. ಸೊ ಒಂದ್ಸತಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.